ಹೋಗ್ತೀನಿ ಅಂತ ಹೇಳೋದಿಲ್ಲ. ಬೆಳ್ಳಿಯ ರಥ ಸ್ಪೈಸಿ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ, ಗಂಟೆ ಸುಮಾರು 11:15. ನಾನು ಮಂಕಿ ಜಾತ್ರೆಗೆ ಹೊರಟಿದ್ದೀನಿ. ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತದೆ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ. ಭಾನುವಾರ ಸಂಜೆನೆ ಅಮ್ಮನ ಮನೆಯಿಂದ ಬಂದಿದ್ವಿ. ಸೋಮವಾರ ಮಂಗಳವಾರ ಏನು ಕೂಡ ವಿಡಿಯೋ ಮಾಡಿರ್ಲಿಲ್ಲ ನಾನು. ಮಂಕಿ ಜಾತ್ರೆ ನಡೆದಿದ್ದು ಸೋಮವಾರನೇ, ಆದ್ರೆ ನಮ್ಗೆ ಸೋಮವಾರ ಹೋಗೋದಕ್ಕಾಗಿರ್ಲಿಲ್ಲ. ನಿನ್ನೆ ಹೋಗೋಣ ಅಂತ ಅನ್ಕೊಂಡ್ವಿ, ನಿನ್ನೆ ಕೂಡ ಹೋಗೋದಕ್ಕಾಗ್ಲಿಲ್ಲ. ಇವತ್ತಿನ ದಿನ ಹೊರಟಿದ್ದೀನಿ. ಹೀಗೆ ಒಂದ್ ರೌಂಡ್ ಹೋಗಿ ಬರುವ ಅಂತ ಹೇಳ್ಬಿಟ್ಟು. ನನ್ನ ಅಕ್ಕ ಜಾತ್ರೆ ದಿನನೇ ಹೋಗಿದ್ರು, ನನ್ನ ಕೋ ಸಿಸ್ಟರು. ಅವ್ರ ತವ್ರ ಮನೆ ಕೂಡ ನಮ್ಮ ಅಮ್ಮನ ಮನೆ ರೂಟೇನೆ. ನಾನು ಇವತ್ತಿನ ದಿನ ಹೊರಟಿದ್ದೀನಿ. ಕಾರ್ ಫುಲ್ ಧೂಳಾಗಿತ್ತು. ಅಮ್ಮ ಮನೆಗೆ ಹೋಗಿದ್ದಾಗಿತ್ತಲ್ವಾ, ಕಾರೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಹಾಗೆ ಹೊರಟಿದೀವಿ. ಕಾರ್ ವಾಶ್ ಮಾಡೋದಕ್ಕೆ ಒಂದು ಮಷಿನ್ ತಗೊಂಡಿದ್ರಲ್ವಾ, ಇವಾಗ ಸರ್ವಿಸಿಂಗ್ ಸೆಂಟರ್ಗೆ ಹೋಗ್ತಾ ಇಲ್ಲ ನಮ್ಮ ಮನೆಯವರು. ಇವರೇನೆ ವಾಶ್ ಮಾಡ್ತಾರೆ. ಬಾವ ಅವರ ಅಂಗಡಿನಲ್ಲಿ ಇರ್ತದೆ ಅದು ಬಂದು. ಬಾವ ಅವರು ನಮ್ಮನೆಯವರು ಎಲ್ಲ ಸೇರಿ ದುಡ್ಡು ಹಾಕ್ಬಿಟ್ಟು ತಗೊಂಡಿರುವಂತದ್ದು. ಸರ್ವಿಸಿಂಗ್ ಸೆಂಟರ್ಗೆ ಪದೇ ಪದೇ ಹೋಗ್ಬೇಕಿತ್ತು, ವಾರಕ್ಕೊಮ್ಮೆ ಹೋಗ್ಬೇಕಿತ್ತು. ವಾರಕ್ಕೊಮ್ಮೆ ಹೋಗ್ತೀನಿ ಅಂತಂದ್ರು 120-150 ರೂಪಾಯಿ. ಇವಾಗ 200 ಮಾಡಿದಾರಂತೆ. 200 ರುಪೀಸ್ ತೆಗ್ದಿಡ್ಬೇಕಿತ್ತು. ಹಾಗಾಗಿ ಅಮೆಝಾನ್ ಅಲ್ಲಿ ಬರೇ ನೀರ್ ವಾಶ್ಗೆ 200 ಅಲ್ಲ, 400. ಹಾ, ಇವಾಗ ಡೀಪ್ ಕ್ಲೀನಿಂಗ್ ಕೂಡ ನಮ್ಮನೆಯವರೇ ಮಾಡ್ತಾರೆ. ಹಾಗೆ ನೀರ್ ಹಾರಿಸೋದಿದ್ರು ಕೂಡ ಅವರೇ ಗಾಡಿಗೆ ಹಾರಿಸ್ಬಿಟ್ಟು ಕ್ಲೀನ್ ಮಾಡ್ತಾರೆ. ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ, ಬೇಕಂತಂದ್ರೆ ನೀವು ಕೂಡ ಬೈ ಮಾಡಬಹುದು. ನಿಮ್ಮ ಮನೆಯಲ್ಲಿ ಗಾಡಿ ಇದೆ ಅಂತಂದ್ರೆ. ಗಾಡಿಗೆ ಅಷ್ಟೇ ಅಲ್ಲ, ಎಲ್ಲಕ್ಕೂ ಬರ್ತದೆ ಕ್ಲೀನಿಂಗ್, ಒಳ್ಳೆ ಆಗ್ತದೆ. ಬೈಕ್ ಹೇಗೋ ಖಾಲಿ ಇದ್ವಿ, ಜಾತ್ರೆ ನೋಡಿ ಬರುವ ಅಂತ ಬನ್ನಿ. ವಿಪರೀತ ಬಿಸಿಲು. ನೋಡುವ ಏನ್ ಖರೀದಿ ಮಾಡ್ತೀನೋ ಗೊತ್ತಿಲ್ಲ, ಏನ್ ಬೇಕು ಅಂತೆಲ್ಲ. ಅಂದ್ರೆ ಏನ್ ಹೇಳ್ತಾರೆ ರೀ, ಏನಾದ್ರೂ ಖರೀದಿ ಮಾಡ್ಬೇಕು ಅಂತೆಲ್ಲ ಫುಲ್ ಫಿಕ್ಸ್ ಆಗಿ ಬಂದಿಲ್ಲ. ಫಿಕ್ಸ್ ಆಗಿ ಬಂದಿರ್ತಾಳೆ, ಹೇಳೋದಿಲ್ಲ. ಇಲ್ಲ ರೀ, ಅಲ್ಲಿ ಹೋದ ನಂತರ ಫಿಕ್ಸ್ ಆಗ್ಬಿಡ್ತದೆ. ಅಲ್ಲಿ ಹೋದ ನಂತರ ಡೈಲಾಗ್ ಹೆಂಗಿರ್ತದೆ ಹೇಳಿ ರೀ, ತಗೊಳ್ಬೇಕಂತ ತುಂಬಾ ದಿನದಿಂದ ಆಸೆ ಇತ್ತು. ಹಿಂಗೆ ಇವಾಗ ಓಪನ್ ಇರ್ತದ ಇಷ್ಟು ಬಿಸಿಲಲ್ಲೂ ಜಾತ್ರೆ ಪ್ಯಾಟಿ ಎಲ್ಲ. ಕೆಲವೊಂದು ಕಾಮೆಂಟ್ ಬಂದಿತ್ತು ನನ್ಗೆ, ಮಂಕಿ ಜಾತ್ರೆಗೆ ಬಂದಿದ್ದೀರಾ ವಿದ್ಯಾ ಅವ್ರೆ ಅಂತ. ಇವತ್ತು ಹೊರಟಿದ್ದೀನಿ. ನಾನು ಹೇಳಿದ್ದೆ ಕೂಡ ನಾಳೆ ವ್ಲಾಗ್ ಬರ್ತದೆ ಅಂತ. ಇವಾಗ ನಾವು ಗುಣವಂತೆ ಹತ್ತತ್ರ ಇದ್ದೀವಿ. ಜಾತ್ರೆ ಹತ್ರ ಬಂದು ಗಾಡಿನ ಇಲ್ಲೇ ಪಾರ್ಕಿಂಗ್ ಮಾಡಿದ್ವಿ. ಬೆಳಿಗ್ಗೆ ಟೈಮ್ ಆದ್ರಿಂದ ಇಲ್ಲೇ ಇಟ್ಬಿಟ್ಟು ನಡ್ಕೊಂಡು ಹೋಗ್ಬಹುದು. ಅದೇ ಸಂಜೆ ಎಲ್ಲ ಬರ್ತೀವಿ ಅಂತಂದ್ರೆ ಗಾಡಿನ ಸ್ವಲ್ಪ ದೂರದಲ್ಲಿ ಇಡ್ಬೇಕಾಗ್ತದೆ, ಸ್ವಲ್ಪ ರಶ್ ಇರ್ತಾರೆ. ಹಾಗೆ ಬರ್ತಾ ನನ್ಗೆ ನಮ್ಮ ಊರವರು ಸಿಕ್ಕಿದ್ರು ಇಲ್ಲಿ. ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಜಾತ್ರೆಗೆ ಎಂಟರ್ ಆದೆ. ಬೆಳಿಗ್ಗೆ ಟೈಮ್ ಆದ್ರಿಂದ ಸ್ವಲ್ಪ ಜನ ಇದ್ರು, ಜಾಸ್ತಿ ಏನ್ ಜನ ಇರ್ಲಿಲ್ಲ. ಸಂಜೆ ಎಲ್ಲ ಫುಲ್ ರಶ್ ಇರ್ತಾರೆ. ಹಳ್ಳಿ ಕಡೆಯಿಂದೆಲ್ಲ ಜನ ಬರ್ತಾರೆ. ಜಾತ್ರೆ ನೋಡೋದೇ ಒಂದ್ ಖುಷಿ ಅಲ್ವಾ. ನಾನು 2-3 ಇಯರ್ಸ್ ಆಗಿತ್ತು ಮಂಕಿ ಜಾತ್ರೆಗೆ ಬರ್ದೇನೆ. ಇಲ್ಲೇ ಅದೇ ಅಲ್ಲ ಮಜ್ಕಲ್ಲ, ಇನ್ನು ಹೊನ್ನಾವರ ಜಾತ್ರೆ ಸಿಗ್ತದೆ ಅಂತ ಹೇಳ್ತಾರೆ.
ನಮ್ಮ ಮನೆಯವರ ಪರಿಚಯದವರೊಬ್ರು ಮಿಠಾಯಿ ಅಂಗಡಿ ಇಟ್ಟಿದ್ರು. ನಮ್ಮ ಮನೆಯವರು ಅವ್ರ ಹತ್ರ ಮಾತಾಡ್ಕೊಂಡು ಮಿಠಾಯಿ ಎಲ್ಲ ತಿನ್ಕೊಂಡು ಸ್ವಲ್ಪ ತಗೊಂಡು ಕೂಡ ಬಂದ್ರು. ಇದ್ ಬಂದು ಬೆಳ್ಳಿಯ ರಥ. ಮಂಕಿ ಜಾತ್ರೆಯ ವಿಶೇಷತೆನೆ ಬೆಳ್ಳಿ ರಥ. ಈ ಬೆಳ್ಳಿ ರಥನ ನೋಡೋದಕ್ಕೆ ತುಂಬಾ ಜನ ಬರ್ತಾರೆ. ಜನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ಮಾತಾಡ್ಸಿದ್ರು, ತುಂಬಾ ಖುಷಿ ಆಯ್ತು. ಜಾತ್ರೆನಲ್ಲಿ ನಾನು ಜಾಸ್ತಿ ಏನ್ ವ್ಲಾಗ್ ಮಾಡೋದಕ್ಕೆ ಹೋಗ್ಲಿಲ್ಲ. ಫುಲ್ ಖಾಲಿ ಇತ್ತಲ್ವಾ, ಎಲ್ಲ ನಮ್ಮನೆ ನೋಡ್ತಾ ಇದ್ರು, ಹಾಗೆ ಕರಿತಾ ಇದ್ರು, ಇಲ್ಲಿ ಬನ್ನಿ ಬಳೆ ತಗೊಳ್ಳಿ ಅಂತೆಲ್ಲಾನು. ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ. ದೇವಸ್ಥಾನದ ಎದುರುಗಡೆ ಇಲ್ಲಿ ಮ್ಯಾಟ್ ಎಲ್ಲ ಇಟ್ಕೊಂಡಿದ್ರು, ಮ್ಯಾಟ್ ತಗೊಳ್ಳೋಣ ಅಂತ ಬಂದಿದ್ದೆ. ಮಳೆಗಾಲ ಏನು ಬರಲಿಲ್ಲಲ್ಲ, ಅದೇ ಹಂಗೇನಿಲ್ಲ. ಇವಾಗೆಲ್ಲ ನನ್ಗೆ ಜಾತ್ರೆನಲ್ಲಿ ನೋಡಿದ್ದೆಲ್ಲ ಬೇಕು ಅಂತ ಅನ್ಸೋದಿಲ್ಲ. ಅದೇ ಸ್ಕೂಲ್ ಟೈಮ್ ನಲ್ಲೆಲ್ಲ ಆದ್ರೆ ನೋಡಿದ್ದೆಲ್ಲ ಬೇಕು ಅಂತ ಅನ್ಸ್ತಾ ಇತ್ತು. ಬಳೆ, ಹೇರ್ ಬ್ಯಾಂಡು, ಕ್ಲಿಪ್ಪು, ಈ ಚಿಕ್ಕ ಪರ್ಸು ಅಂತದೆಲ್ಲ ಬೇಕು ಅಂತ ಅನ್ಸ್ತಾ ಇತ್ತು. ಇವಾಗೆಲ್ಲ ನನ್ಗೆ ಅಷ್ಟೊಂದ್ ಕ್ರೇಜ್ ಇಲ್ಲ, ಆದ್ರೂನು ಹೀಗೆ ನೋಡೋದೇ ಒಂದ್ ಖುಷಿ. ಖರೀದಿ ಮಾಡಿದೀನಿ, ಮನೆಗೆ ಹೋದ ನಂತರ ತೋರಿಸ್ತೀನಿ ಜಾತ್ರೆನಲ್ಲಿ ಏನ್ ಖರೀದಿ ಮಾಡಿದ್ದೆ ಅಂತ. ಹಾಗೆ ಖುಷಿ ಸೆಲೆಕ್ಷನ್ ಗೆ ಬಂದ್ವಿ. ನಮ್ಮನೆಯವರು ಒಂದು ಜೇಬಿದ್ ಟಿ ಶರ್ಟ್ ತಗೊಳ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಇಲ್ಲಿಗೆ ಬಂದ್ವಿ. ನಮ್ಮನೆಯವರು ಸೆಲೆಕ್ಟ್ ಮಾಡ್ತಾ ಇದಾರೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ. ಇದಾದ್ರೂ ಅಡ್ಡಿಲ್ಲ, ಇಲ್ಲ ಅಂದ್ರೆ ಯಾವ್ದು ಸೂಟ್ ಆಗೋದು. ನಮ್ಮನವರಿಗೆ ವೈಟ್ ಟಿ ಶರ್ಟ್ ಬೇಕಾಗಿತ್ತಂತೆ, ಜೇಬ್ ಇರೋದು. ವೈಟ್ ಸಿಗ್ಲಿಲ್ಲ, ಇನ್ನ ಬೇರೆ ಒಂದ್ ಕಲರ್ ಅವ್ರಿಗೆ ಇಷ್ಟ ಆಯ್ತು. ತುಂಬಾ ಇಷ್ಟ ಆಗಿದ್ರೆ ಒಂದ್ 2 ಖರೀದಿ ಮಾಡ್ತಾ ಇದ್ರು, ಒಂದೇ ಖರೀದಿ ಮಾಡಿದ್ದಾರೆ ಇವತ್ತಿನ ದಿನ. ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಗ್ರಾಹಕರು ದೇವರಿದ್ದಂತೆ, ದೇವರಿಗೆ ಸಾಲ ಕೊಡುವಷ್ಟು ದೊಡ್ಡವರಲ್ಲ ಅಂತ. ತುಂಬಾ ಚೆನ್ನಾಗಿ ಬೋರ್ಡ್ ಹಾಕಿದ್ದಾರೆ. ಹಾಗೆ ಪ್ಯಾಂಟಿನ್ ರೇಟ್ ಎಲ್ಲ ಕೇಳ್ತಾ ಇದ್ರು ನಮ್ಮನೆಯವರು. ಇನ್ನ ಒಂದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ರು. ಈ ಕಡೆ ರೂಟ್ ಅಲ್ಲಿ ಪಾಸ್ ಆಗ್ತಾ ಇರ್ತೀವಿ, ಏನಾದ್ರು ಬೇಕಂತಂದಾಗ ಹೋಗಿ ತಗೊಂಡ್ ಬರ್ತೀವಿ. ಇನ್ನ ಹೊರಗಡೆ ಒಳ್ಳೊಳ್ಳೆ ಡ್ರೆಸ್ ಎಲ್ಲ ಹಾಕಿಟ್ಟಿದ್ರು, ಹಾಗೆ ಡ್ರೆಸ್ ಇಂದೊಂದು ಕ್ಲಿಪ್ಪಿಂಗ್ ತಗೊಂಡು ಸೀದಾ ಅಲ್ಲಿಂದ ಹೊರಟ್ವಿ. ಸ್ಪೈಸಿ ಜಾತ್ರೆ ಹೆಂಗಿತ್ತು? ಸೂಪರ್. ಜಾತ್ರೆ ಚೆನ್ನಾಗಿತ್ತು. ಯಾರು ಕೂಡ ಜನ ಇರ್ಲಿಲ್ಲ ಜಾತ್ರೆನಲ್ಲಿ. ಬೆಳಬೆಳಿಗ್ಗೆ ಟೈಮ್ ಅಲ್ವಾ, ಹಾಗಾಗಿ ಏನೋ ಗೊತ್ತಿಲ್ಲ, ಚೆನ್ನಾಗಿತ್ತು. ಜಾತ್ರೆ ಎಲ್ಲ ನೋಡ್ಕೊಂಡು ಖುಷಿ ಸೆಲೆಕ್ಷನ್ ಹೋಗಿ ಲಿಂಬು ಶರ್ಬತ್ ಕುಡಿದು ಇವಾಗ ಮನೆ ಕಡೆ ಪ್ರಯಾಣ ನಂದು. ಸೀದಾ ಮನೆಗೇನೆ. ಏನೆಲ್ಲ ಖರೀದಿ ಮಾಡಿದೀನಿ ಅಂತ ಮನೆಗೆ ಹೋಗಿದ ನಂತರ ತೋರಿಸ್ತೀನಿ, ಆಯ್ತಾ. ಇವತ್ತು ಏನು ಕೂಡ ಸಾರ್ ಮಾಡ್ಲಿಲ್ಲ. ನಮ್ಮ ಮನೆಯವರು ಹೋಟೆಲಿಂದ ಪಾರ್ಸಲ್ ತಗೊಂಡು ಹೋಗುವ ಅಂತ ಹೇಳ್ತಾ ಇದ್ರು. ನಾನ್ ಹೇಳ್ತಾ ಇದ್ದೆ ಮನೆಗೆ ಹೋಗ್ಬಿಟ್ಟು ನಾನು ಸಾರ್ ಮಾಡ್ತೀನಿ ರೀ ಒಂದು 15ರಿಂದ 20 ನಿಮಿಷದಲ್ಲಿ ಅಂತ ನಾನ್ ಹೇಳ್ತಾ ಇದ್ದೀನಿ. ನೋಡೋಣ ಏನ್ ಮಾಡೋದು ಅಂತ ಅಲ್ವಾ ರೀ. ಹೊನ್ನಾವರ ಹೋದ ನಂತರ ಡಿಸೈಡ್ ಆಗ್ತದೆ. ಅಲ್ಲೇ ಮಂಕಿನಲ್ಲಿ ಒಂದು ಲಿಂಬು ಶರ್ಬತ್ ಕೂಡ ಕುಡಿದ್ವಿ. ನನ್ಗೆ ಈ ಸ್ವೀಟು ಸಾಲ್ಟ್ ಎಲ್ಲ ಹಾಕೊಡ್ತಾರಲ್ವಾ, ತುಂಬಾ ಇಷ್ಟ ಆಗ್ತದೆ ಲಿಂಬು ಶರ್ಬತ್. ಅದು ಪ್ಲೇನ್ ಅಲ್ಲ, ಸೋಡಾ ಹಾಕ್ಬಿಟ್ಟು ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿರ್ತದೆ. ಲಿಂಬು ಶರ್ಬತ್ ಎಲ್ಲ ಕುಡ್ದು ಅಲ್ಲಿಂದ ಬಂದ್ವಿ, ಹೊನ್ನಾವರಕ್ ಬಂದ್ವಿ. ಇಲ್ಲಿ ಅಕ್ಕ ಸಿಕ್ಕಿದ್ರು. ಅಕ್ಕ ನನ್ಗೇನೋ ಕೊಡೋದಿತ್ತು, ಹಾಗೆ ಕೊಟ್ಬಿಟ್ಟು ಅವರು ಕೂಡ ಅವ್ರ ಮನೆಗೆ ಹೋದ್ರು. ನಾನು ಸೀದಾ ನಮ್ಮನೆಗ್ ಬಂದೆ. ಅಕ್ಕ ಅವ್ರ ಮನೆಗ್ ಹೋಗ್ಲಿಲ್ಲ, ಅಕ್ಕ ಜಾತ್ರೆಗೆ ಹೋದ್ರು. ಅವ್ರದ್ದು ಒಂದು ಗ್ಯಾಂಗ್ ಇತ್ತು ಅಕ್ಕ, ಹಾಗಾಗಿ ನಮ್ ಜೊತೆ ಬಂದಿರ್ಲಿಲ್ಲ ಇವತ್ತು ಜಾತ್ರೆಗೆ. ನಾನ್ ಬಂದಿದ್ದೇನೆ ಸಾರ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೆ. ಊಟಕ್ಕೆ ಇವತ್ತು ಮಿಕ್ಸಿನಲ್ಲೇ ರುಬ್ಬಿಟ್ಟು ಬೇಗನೆ ಸಾರು ಕೂಡ ಮಾಡ್ದೆ. ಗಂಟೆ ಸುಮಾರು 1:45 ಬಂದು ನಾನು ಸ್ವಲ್ಪ ಸಾರ್ ಮಾಡ್ದೆ, ಮಿಕ್ಸಿನಲ್ಲಿ ಹೊಡೆದ್ಬಿಟ್ಟು ಸಾರ್ ಕೂಡ ರೆಡಿ ಮಾಡಿದ್ದಾಯ್ತು. ಜಾತ್ರೆಯಿಂದ ಏನ್ ತಂದಿದ್ದೀನಿ ಅಂತ ತೋರಿಸ್ತೀನಿ, ಆಯ್ತಾ. ಮೊದಲಿಗೆ ಒಂದು ಸ್ಲಿಪ್ಪರ್ ತಗೊಂಡೆ, ಇದಕ್ಕೆ 100 ರೂಪೀಸ್ ಕೊಟ್ಟಿದ್ದೀನಿ. ಚೆನ್ನಾಗಿದೆ, ಡೈಲಿ ವೇರ್ಗೆ ಅಂತ ತಗೊಂಡಿರುವಂಥದ್ದು. ತುಂಬಾ ಚೆನ್ನಾಗಿದೆ. 100 ರೂಪೀಸ್ಗೆ ಏನ್ ಬರ್ತದಲ್ವಾ,
ಚೆನ್ನಾಗಿದೆ. ನನಗೆ ಇಲ್ಲೇ ಬಟ್ಟೆ ವಾಶ್ ಮಾಡೋದಕ್ಕೆಲ್ಲ ಹೋಗೋದಕ್ಕೆ ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಕೆಳಗಡೆ ಎಲ್ಲ ಓಡಾಡೋದಕ್ಕೆ 100 ರೂಪೀಸ್ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ ಜಾತ್ರೆನಲ್ಲಿ ನನ್ನ ಮಗ ತಂದ್ಕೊಟ್ಟಿದ್ದ ನನಗೆ ಇದೇ ತರ ಒಂದು ಸ್ಲಿಪ್ಪರು ಮಂಕಿ ಜಾತ್ರೆನಲ್ಲಿ. ಇಲ್ಲಿವರೆಗೂ ಹಾಕದೆ ಇವಾಗ ಅದು ಕಿತ್ತು ಹೋಗೋ ಸ್ಟೇಜ್ಗೆ ಬಂದಿದೆ, ಆದ್ರೂ ಕೂಡ ಹಾಕೊಳ್ತಾ ಇದ್ದೀನಿ ಅಲ್ವಾ ರೀ. ಇನ್ನ ಏನಂತಂದ್ರೆ 2 ಮ್ಯಾಟ್ ಖರೀದಿ ಮಾಡಿದೆ. ಎಲ್ಲಿ ಹೋದ್ರೂ ಮನೆಗೆ ಮ್ಯಾಟ್ ತರೋದು ಒಂದು ಕ್ರೇಜ್ ನನಗೆ. ಜಾತ್ರೆನಲ್ಲೆಲ್ಲ ಇದೆ, ತುಂಬಾ ಇದೆ. ಹೊರಗಡೆ ಒಂದಿಷ್ಟಿದೆ, ಇನ್ನು ಅಲ್ಲಿ ಒಂದಿಷ್ಟಿದೆ. ಬೇಕಾಗ್ತದೆ ಇರ್ಲಿ, ನಮ್ಮನೆಯವ್ರ ಶಾಪಿಗೂ ಕೂಡ ಮಳೆಗಾಲದಲ್ಲಿ ಬೇಕಾಗ್ತದೆ ಅವ್ರಿಗೆ ಕಾಲೆಲ್ಲ ಒರೆಸೋದಕ್ಕೆ ಅಂತ ಹೇಳ್ಬಿಟ್ಟು ಇದಕ್ಕೆ 100 ರೂಪೀಸ್. 100 ರೂಪೀಸ್ಗೆ 2. ಅದೇ ಶಾಪಲ್ಲೆಲ್ಲ 100 ರೂಪೀಸ್ಗೆ 2 ಎಲ್ಲ ಕೊಡೋದಿಲ್ಲ, ಒಂದಕ್ಕೇನೆ 70-80 ರೂಪೀಸ್ ಅಂತ ಹೇಳ್ತಾರೆ. ಈಗ 2 ಖರೀದಿ ಮಾಡಿದೆ. ಇನ್ನೇನು ನಮ್ಮನೆಯವರು ಒಂದು ಶಾರ್ಟ್ಸ್ ಖರೀದಿ ಮಾಡಿದ್ರು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನ ತಿನ್ನೋದಕ್ಕೆ ಅವರು ಕಾಜ್ ಮೂಚ್ ತಗೊಂಡಿದ್ದಾರೆ, ಅದೇನೋ ಬೆಲ್ಲದ ಮಿಠಾಯಿ ಅವ್ರಿಗೆ ಇಷ್ಟ ಆಗ್ತದಂತ ಅವ್ರು ಖರೀದಿ ಮಾಡಿದ್ದಾರೆ. ನಾನ್ ತಗೊಂಡಿರುವಂತದ್ದು ಇಷ್ಟೇನೆ. ಹಾಗೆ ಖುಷಿ ಸೆಲೆಕ್ಷನ್ ಅಲ್ಲಿ ಟೀ ಶರ್ಟ್ ತಗೊಂಡಿದ್ದಾರೆ ನಮ್ಮನೆಯವರು. ಸ್ವಲ್ಪ ಶಾಪಿಂಗ್ ಏನು ಬಟ್ಟೆ ಎಲ್ಲ ಖರೀದಿ ಮಾಡಿದ್ದೆ ಅಲ್ವಾ, ಅದನ್ನೆಲ್ಲ ನಾನು ನೆಕ್ಸ್ಟ್ ಬರುವಂತಹ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆಂತಂದ್ರೆ ತುಂಬಾ ಇದೆ, ನನ್ಗೆ ಗಿಫ್ಟ್ ಬಂದಿರೋದಿದೆ, ಹಾಗೆ ನಾನ್ ಗಿಫ್ಟ್ ಕೊಡೋದಕ್ಕೆ ಅಂತ ತಗೊಂಡಿರೋದಿದೆ, ನಮ್ಮನೆಯವ್ರದ್ದು ಸ್ವಲ್ಪ ಖರೀದಿ ಎಲ್ಲ ಆಗಿದೆ. ಹಾಗಾಗಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅದೆಲ್ಲ ಶೇರ್ ಮಾಡ್ತೀನಿ ಆಯ್ತಾ. ಪಾಪುಗೆ ನಾನು ಏನೋ ಆಟ ಆಡೋದಕ್ಕೆ ತಗೊಳ್ಳಿಲ್ಲ, ಅವ್ನು ತುಂಬಾ ಖರೀದಿ ಮಾಡ್ಕೊಂಡು ಬಂದಿದ್ದಾನೆ ಆಲ್ರೆಡಿ ಸೋಮವಾರ ದಿನ. ಇನ್ನ ಹೊನ್ನಾವರ ಉತ್ಸವ ಇದೆ 20, 21, 22, 23 ರೀ. 23ವರೆಗೂ ಹೊನ್ನಾವರ ಉತ್ಸವ ಇದೆ. ಅವಾಗ ಒಂದಿನ ನಾವು ಹೋಗ್ತೀವಿ, ಪಾಪು ಕೂಡ ಬರ್ತಾನೆ, ಅವಾಗ ಏನಾದ್ರು ಕೊಡ್ಸಿದ್ರೆ ಆಯ್ತು ಅಂತ. ಮತ್ತೆ ಪಾಪುಗೆ ಏನು ಖರೀದಿ ಮಾಡ್ಲಿಲ್ಲ. ನನ್ಗೆ ಸ್ಲಿಪ್ಪರ್ ತುಂಬಾ ಇಷ್ಟ ಆಯ್ತು. ಲಾಸ್ಟ್ ಟೈಮ್ ಇಲ್ಲಿ ಹೊನ್ನಾವರ ಜಾತ್ರೆನಲ್ಲಿ ನಾನು ಈ ತರ ಸ್ಲಿಪ್ಪರ್ ನೋಡಿದ್ದೆ, ನನ್ಗೆ ಸಿಕ್ಕಿರ್ಲಿಲ್ಲ. ಡೈಲಿ ವೇರ್ಗೆ ಚೆನ್ನಾಗಿರ್ತದೆ ಅಂತ ಇಷ್ಟೇನೆ ಖರೀದಿ ಮಾಡಿದ್ದು. ಈಗಾಗಲೇ ಬ್ಲಾಗ್ಸ್ ಅನ್ನ ನೀವು ನೋಡಿರ್ತೀರಿ. ಇವಾಗ ಊಟಕ್ಕೆ ಹೋಗ್ತೀನಿ, ಊಟ ಎಲ್ಲ ಮುಗಿಸಿ ಸಿಗ್ತೀನಿ ಸ್ನೇಹಿತರೆ. ಮಗ ಅದೇನು ಕೈಯಿಂದ ತೋರ್ಸ್, ಮಗ ಕೈಯಿಂದ ತೋರ್ಸ್. ಕೈಯಿಂದ ಹಿಂಗ್ ತೋರ್ಸ್ದೆ ನೀನು? ಇಲ್ಲ ತೋರ್ಸ್ಲಿಲ್ಲ. ಎಂತ ಮಗ ತೋರ್ಸ್ಲಾ? ಬಚ್ಚಿಟ್ಕೊಂಡಿದ್ದಿ ಹೌದಲ್ಲ ಮಗ. ಎಲ್ಲ ಹಾಕದೆ ಎಷ್ಟ್ ದಿನ ಆಗಿತ್ತಲ್ಲ ಮಗ. ಪಾಪ ನೋಡಿದೆ ವಿಡಿಯೋ, ಪಾಪನ್ ವಿಡಿಯೋ ಇದ್ದಲ್ಲಿ ಬರ್ತೆ ಬೀಳ್ವೆ. ಬಾ ಬಾ ಸಾಕು, ಬಾ ನೋಡ್ದೆ. ಬಾ ವಿಡಿಯೋ ಮಾಡ್ಲಿ? ಇಲ್ಲ ನನ್ ಬದಿಗೆ ಅದೇ ಕ್ಯಾಮ್ರಾ. ಮಗ ಚಿಕ್ಕಮ್ಮ ದುಡ್ಡು ಕೊಟ್ಟನೆ ಲಿಪ್ಸ್ಟಿಕ್ ತಗೊಳಕಲ್ ಮಗ. ಆದ್ರೆ ಚಿಕ್ಕಮ್ಮ ಏನ್ ಮಾಡದೆ ದುಡ್ಡಲ್ಲವ ಇಟ್ಕೊಬಿಟ್ಟದೆ ಮಗ. ತಗೊಳಕಲ್ಲ 600 ವರ್ಷ ಆಗುವ ನಿಂಗೆ. ಎಂತ ಆಯ್ತು? ಎಂತ ಇಲ್ಲ ಮಗ. ಮಗ ಆಟ ಸಾಮಾನು ಎಲ್ಲೋ ಅಡಿಸಿಟ್ಟಿದೆ ಮಗ. ಆಟ ಸಾಮಾನು ಇಲ್ಲ, ಆಟ ಸಾಮಾನಲ್ಲ, ಆಟ ಸಾಮಾನು ಇಲ್ಲ. ಈಗ ನೀ ಹಂಗೆ ಇರು, ಎಲ್ಲ ಉಂಟೆ, ಬಂದೇ ಬಿಟ್ಟೆಲ್ಲ ನೀನು. ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.